To watch all our videos, click subscribe, click on the bell icon and click all. Now navigate to the settings of your mobile phone. Go to apps and notifications. Notifications. YouTube, and make sure all the options on the right are turned on. Hello and welcome. In this lesson, we will learn about could. Now, could is represented by or in two ways in Kannada. One is likke aitu or lu sadhyavaitu. Okay, I'm going to teach you both and you decide which is easy for you and which one to follow. Likke aitu and lu sadhyavaitu. So likke should be added to the verb, lu should be added to the verb. Okay, and sadhyavaitu and aitu. I could eat well yesterday. I could eat well yesterday. ನನಗೆ ನಿನ್ನೆ ಚೆನ್ನಾಗಿ ತಿನ್ನಲು ಸಾಧ್ಯವಾಯಿತು. ನನಗೆ ನಿನ್ನೆ ಚೆನ್ನಾಗಿ ತಿನ್ನಲು ಸಾಧ್ಯವಾಯಿತು. Okay? ನನಗೆ is for me. For me. Here it represents I. ನಿನ್ನೆ yesterday. ಚೆನ್ನಾಗಿ well. ತಿನ್ನಲು eat. Eat. ತಿನ್ನು eat ತಿನ್ನಲು. So what has happened? ತಿನ್ನು. ತಿನ್ನು has become ತಿನ್ನ. THINNU has become THINNA. U is replaced by A and you add lu. Lu. ತಿನ್ನಲು. ತಿನ್ನಲು. ಸಾಧ್ಯವಾಯಿತು. ಸಾಧ್ಯವಾಯಿತು. This is first form. Okay. Lu sadhyavaitu is the first form. Second way you can translate this in Kannada is ನನಗೆ ನಿನ್ನೆ ಚೆನ್ನಾಗಿ ತಿನ್ನಲಿಕ್ಕೆ ಆಯಿತು. ನನಗೆ ನಿನ್ನೆ ಚೆನ್ನಾಗಿ ತಿನ್ನಲಿಕ್ಕೆ ಆಯಿತು. Okay. ನನಗೆ for me here it represents I. ನಿನ್ನೆ yesterday ಚೆನ್ನಾಗಿ well ತಿನ್ನಲಿಕ್ಕೆ ತಿನ್ನು ತಿನ್ನು eat ತಿನ್ನು eat replace u by a ತಿನ್ನ ತಿನ್ನ add ಲಿಕ್ಕೆ ತಿನ್ನಲಿಕ್ಕೆ ಆಯಿತು ಆಯಿತು. Okay, which gives the meaning could. All right, one more example. She could read the book. She could read the book. ಅವಳಿಗೆ ಪುಸ್ತಕ ಓದಲು ಸಾಧ್ಯವಾಯಿತು. ಅವಳಿಗೆ ಪುಸ್ತಕ ಓದಲು ಸಾಧ್ಯವಾಯಿತು. ಅವಳಿಗೆ for her. Here it represents she. ಪುಸ್ತಕ book. ಓದಲು ಓದಲು ಓದು read. OODHU ಓದು read. Replace U with A ಓದ ಓದ ಲು ಓದ ಲು add ಲು ಓದಲು ಸಾಧ್ಯವಾಯಿತು. Okay, first form. Second form is ಅವಳಿಗೆ ಪುಸ್ತಕ ಓದಲಿಕ್ಕೆ ಆಯಿತು. ಅವಳಿಗೆ ಪುಸ್ತಕ ಓದಲಿಕ್ಕೆ ಆಯಿತು. ಅವಳಿಗೆ for her here it represents she. ಪುಸ್ತಕ book. ಓದು read. ಓದು becomes ಓದ. Replace u with a u by a ಓದ. add ಲಿಕ್ಕೆ ಓದಲಿಕ್ಕೆ ಆಯಿತು. Okay, which gives the meaning of could. All right. Next, questioning. You just have to replace the last letter in English with a. E. Okay. In Kannada it would sound like a. Examples. Could I eat well yesterday?
ಕುಡ್ ಐ ಈಟ್ ವೆಲ್ ಎಸ್ಟರ್ಡೇ ಕ್ವಶನ್. ನನಗೆ ನಿನ್ನೆ ಚೆನ್ನಾಗಿ ತಿನ್ನಲು ಸಾಧ್ಯವಾಯಿತೇ. ತೇ. So replace the last letter which was U here. I too, you replace it with E. ಆಯಿತೆ. ನನಗೆ ನಿನ್ನೆ ಚೆನ್ನಾಗಿ ತಿನ್ನಲು ಸಾಧ್ಯವಾಯಿತೇ. ಓಕೆ, ದಟ್ ಈಸ್ ಫಸ್ಟ್ ಫಾರ್ಮ್. ಸೆಕೆಂಡ್ ಫಾರ್ಮ್, ನನಗೆ ನಿನ್ನೆ ಚೆನ್ನಾಗಿ ತಿನ್ನಲಿಕ್ಕೆ ಆಯಿತೇ. ಸೆಕೆಂಡ್ ಫಾರ್ಮ್. ಒನ್ಸ್ ಅಗೇನ್, ಎ. ನನಗೆ ನಿನ್ನೆ ಚೆನ್ನಾಗಿ ತಿನ್ನಲಿಕ್ಕೆ ಆಯಿತೇ. ಸೆಕೆಂಡ್ ಫಾರ್ಮ್. ಆಲ್ ರೈಟ್. ಕುಡ್ ಶಿ ರೀಡ್ ದ ಬುಕ್. ಕುಡ್ ಶಿ ರೀಡ್ ದ ಬುಕ್. ಅವಳಿಗೆ ಪುಸ್ತಕ ಓದಲು ಸಾಧ್ಯವಾಯಿತೇ. ಅವಳಿಗೆ ಪುಸ್ತಕ ಓದಲು ಸಾಧ್ಯವಾಯಿತೇ. ಓಕೆ. ಸೆಕೆಂಡ್ ಫಾರ್ಮ್, ಅವಳಿಗೆ ಪುಸ್ತಕ ಓದಲಿಕ್ಕೆ ಆಯಿತೇ. ಅವಳಿಗೆ ಪುಸ್ತಕ ಓದಲಿಕ್ಕೆ ಆಯಿತೇ. ಓಕೆ, ದಟ್ ಈಸ್ ದಿ ಸೆಕೆಂಡ್ ಫಾರ್ಮ್. ನಾವು ನೆಗೇಟಿಂಗ್ ದಿ ಸೆಂಟೆನ್ಸ್. ನೆಗೇಟಿಂಗ್ ದಿ ಸೆಂಟೆನ್ಸ್. ಒನ್ಸ್ ಅಗೇನ್, ಟೂ ಫಾರ್ಮ್ಸ್. ಲಿಕ್ಕೆ ಆಗಲಿಲ್ಲ, ಲು ಸಾಧ್ಯವಾಗಲಿಲ್ಲ. ಲಿಕ್ಕೆ ಆ್ಯಡೆಡ್ ಟು ದ ವರ್ಬ್, ಲು ಆ್ಯಡೆಡ್ ಟು ದ ವರ್ಬ್. ಆಗಲಿಲ್ಲ ಆ್ಯಂಡ್ ಸಾಧ್ಯವಾಗಲಿಲ್ಲ. ಆಲ್ ರೈಟ್. ಎಕ್ಸಾಂಪಲ್ಸ್. ಐ ಕುಡ್ಡಂಟ್ ಈಟ್ ವೆಲ್ ಯೆಸ್ಟರ್ಡೇ ಆರ್ ಐ ಕುಡ್ ನಾಟ್ ಈಟ್ ವೆಲ್ ಯೆಸ್ಟರ್ಡೇ. ನನಗೆ ನಿನ್ನೆ ಚೆನ್ನಾಗಿ ತಿನ್ನಲು ಸಾಧ್ಯವಾಗಲಿಲ್ಲ. ನನಗೆ ನಿನ್ನೆ ಚೆನ್ನಾಗಿ ತಿನ್ನಲು ಸಾಧ್ಯವಾಗಲಿಲ್ಲ. ಸೊ ಸೇಮ್ ವೇ, ತಿನ್ನಲು ಸಾಧ್ಯವಾಗಲಿಲ್ಲ. ಸಾಧ್ಯವಾಗಲಿಲ್ಲ ಮೀನ್ಸ್ ಕುಡಂಟ್, ಕುಡ್ ನಾಟ್. ಸೆಕೆಂಡ್ ಫಾರ್ಮ್, ನನಗೆ ನಿನ್ನೆ ಚೆನ್ನಾಗಿ ತಿನ್ನಲಿಕ್ಕೆ ಆಗಲಿಲ್ಲ. ನನಗೆ ನಿನ್ನೆ ಚೆನ್ನಾಗಿ ತಿನ್ನಲಿಕ್ಕೆ ಆಗಲಿಲ್ಲ. ಆಲ್ ರೈಟ್. ಶಿ ಕುಡಂಟ್ ರೀಡ್ ದ ಬುಕ್ ಆರ್ ಶಿ ಕುಡ್ ನಾಟ್ ರೀಡ್ ದ ಬುಕ್. ಅವಳಿಗೆ ಪುಸ್ತಕ ಓದಲು ಸಾಧ್ಯವಾಗಲಿಲ್ಲ. ಅವಳಿಗೆ ಪುಸ್ತಕ ಓದಲು ಸಾಧ್ಯವಾಗಲಿಲ್ಲ. ಓದು ಬಿಕಮ್ಸ್ ಓದ, ಲು ಈಸ್ ಆ್ಯಡೆಡ್, ಓದಲು ಸಾಧ್ಯವಾಗಲಿಲ್ಲ. ಆಲ್ ರೈಟ್. ಅವಳಿಗೆ ಪುಸ್ತಕ ಓದಲಿಕ್ಕೆ ಆಗಲಿಲ್ಲ. ಅವಳಿಗೆ ಪುಸ್ತಕ ಓದಲಿಕ್ಕೆ ಆಗಲಿಲ್ಲ. ಓಕೆ, ಲಿಕ್ಕೆ ಈಸ್ ಆ್ಯಡೆಡ್ ಟು ದ ವರ್ಬ್ ಓದು, ಓದಲಿಕ್ಕೆ ಆಗಲಿಲ್ಲ. ಆಲ್ ರೈಟ್. ನಾವು ನೆಗೇಟಿಂಗ್ ಕ್ವಶನ್. ನೆಗೇಟಿಂಗ್ ಕ್ವಶನ್. ದ ಲಾಸ್ಟ್ ಸೌಂಡ್ ಶುಡ್ ಬಿ ವೇ. ದಟ್ಸ್ ಆಲ್. ಓಕೆ, ಲಾಸ್ಟ್ ಸೌಂಡ್ ಶುಡ್ ಬಿ ವೇ. ಲಿಕ್ಕೆ ಆಗಲಿಲ್ಲವೇ, ಲು ಸಾಧ್ಯವಾಗಲಿಲ್ಲವೇ. ದಟ್ಸ್ ಆಲ್. ಆಲ್ ರೈಟ್. ಕುಡಂಟ್ ಐ ಈಟ್ ವೆಲ್ ಎಸ್ಟರ್ಡೇ. ಕುಡ್ ನಾಟ್ ಐ ಈಟ್ ವೆಲ್ ಎಸ್ಟರ್ಡೇ. ನನಗೆ ನಿನ್ನೆ ಚೆನ್ನಾಗಿ ತಿನ್ನಲು ಸಾಧ್ಯವಾಗಲಿಲ್ಲವೇ. ನನಗೆ ನಿನ್ನೆ ಚೆನ್ನಾಗಿ ತಿನ್ನಲು ಸಾಧ್ಯವಾಗಲಿಲ್ಲವೇ. ಓಕೆ, ನೆಗೆಟಿಂಗ್ ಕ್ವಶನ್. ಸೆಕೆಂಡ್ ಫಾರ್ಮ್, ನನಗೆ ನಿನ್ನೆ ಚೆನ್ನಾಗಿ ತಿನ್ನಲಿಕ್ಕೆ ಆಗಲಿಲ್ಲವೇ. ನನಗೆ ನಿನ್ನೆ ಚೆನ್ನಾಗಿ ತಿನ್ನಲಿಕ್ಕೆ ಆಗಲಿಲ್ಲವೇ. ಸೆಕೆಂಡ್ ಫಾರ್ಮ್. ಓಕೆ. ಕುಡ್ಡಂಟ್ ಶಿ ರೀಡ್ ದ ಬುಕ್. ಕುಡ್ ನಾಟ್ ಶಿ ರೀಡ್ ದ ಬುಕ್. ಅವಳಿಗೆ ಪುಸ್ತಕ ಓದಲು ಸಾಧ್ಯವಾಗಲಿಲ್ಲವೇ. ಅವಳಿಗೆ ಪುಸ್ತಕ ಓದಲು ಸಾಧ್ಯವಾಗಲಿಲ್ಲವೇ. ಆರ್ ಅವಳಿಗೆ
ಪುಸ್ತಕ ಓದಲಿಕ್ಕೆ ಆಗಲಿಲ್ಲವೇ. ಅವಳಿಗೆ ಪುಸ್ತಕ ಓದಲಿಕ್ಕೆ ಆಗಲಿಲ್ಲವೇ. All right. So those are the sentences of could, and you can use either this form or this form to frame the question or sentence. Okay, it is left to you. Whatever is easy for you, whatever is easy for you to remember, you can use it. All right. Click subscribe, click on the bell icon and click on all to get notified when we post a new video. If you want to watch more videos, click on the channel and click on playlists and follow any playlist that you want.